ಇತ್ತೀಚೆಗೆ ಮುಕ್ತಾಯಗೊಂಡ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ವಿವಿಧ ಕಂಪನಿಗಳೊಂದಿಗೆ 98 ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಭಾರೀ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಎಸ್ವಿ ಸಂಕನೂರು ಪ್ರಶ್ನೆಗೆ ಉತ್ತರಿಸಿದ ಸಚಿವರು 2020ರಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ ನಡೆಸಿರಲಿಲ್ಲ ಎಂದು ಹೇಳಿದರು. ಈಗಾಗಲೇ ಅವರು ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಅದನ್ನ ಇನ್ನೊಂದು ಮೀಟಿಂಗ್ ಮಾಡಿ ಅದರ ಅವ್ರು ಏನೇನು ಕ್ರಮ ಕೈಗೊಂಡು ಫಾಲೋ ಅಪ್ ಆಕ್ಷನ್ ಮಾಡಿದಾರೆ ಅಷ್ಟೇ. ಅದು ಇದಾದ್ಮೇಲೆ ಸ್ಪೀಕರ್ ಚೇಂಬರ್ ನಲ್ಲಿ ಕೂಡ ಇವತ್ತು ಸಾಲಿ ಏನಾರ ಮಾಡ್ರಿ ಆ ಲ್ಯಾಂಡ್ ಕರೆಕ್ಟ್ ನೀವು ಸರ್ಕಾರಿ ಕೊಟ್ಟು ಕಾಯ್ದೆ ಮಾಡಿ. ಇದರಿಂದಾಗಿ ಮನೆ ಕಟ್ಟಿಕೊಳ್ಳುವುದಕ್ಕೆ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಿ ಖಾತಾ ನೀಡುವ ಅಭಿಯಾನ ಆರಂಭವಾಗಿದ್ದು ಈಗಾಗಲೇ ನೀತಿ ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಪ್ರತಾಪ್ ಸಿಂಹ ನಾಯಕ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕಳೆದ 40 ವರ್ಷಗಳಿಂದ ಸಮಸ್ಯೆ ಇತ್ತು, ಇದನ್ನು ಬಗೆಹರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಉಪಸಮಿತಿ ರಚಿಸಿ ಜನರಿಗೆ ದಾಖಲೆ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಡಿಪ್ಟಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಯುಡಿ ಮಿನಿಸ್ಟರ್ ಸುರೇಶ್ ಅವರು, ರೆವಿನ್ಯೂ ಮಿನಿಸ್ಟರ್, ಪಂಚಾಯತ್ ರಾಜ್ ಮಿನಿಸ್ಟರ್, ಇದು ಒಂದು ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಇದರದ್ದು ಚೇರ್ಮನ್ ನಮ್ಮ ಈಶ್ವರ್ ಖಂಡ್ರೆ ಅವರು ಚೇರ್ಮನ್ ಆಗಿದ್ರು. ಅದ್ರ ಮೇಲೆ ನಾವು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಕಂಡೀಷನ್ಸ್ ಮಾಡಿ ಬಿ ಖಾತಾ ಈಗ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ.